ಏನಪ್ಪ ಇನ್ನು ಬೇಕಾದಷ್ಟಿದೆ. ಈಗ ಓದ್ಬೇಕೋ ಬೇಡ ನಿಲ್ಲಿಸ್ಬಿಡ್ಲ ಹಂಗೆ? ನಿಮ್ಗೆ ಕೇಳಕ್ಕೆ ಏನಾದ್ರು ಇವರಿಗೆ ಪಾಪ ಅಪತ್ಯ ಆದರೆ ನಿಲ್ಲಿಸ್ಬಿಡ್ತೀನಿ. ನನಗೆ ನಿಜವಾಗ್ಲೂ ಕೂಡ ನಿಮ್ಗೆ ಸತ್ಯ ಹೇಳಿದ್ರೆ ಎಂಬ್ರಾಸ್ ಆಗ್ತದೆ ನಿಮ್ಗೆ. ಏನಿಲ್ಲ ಎಂಬ್ರಾಸ್ ಏನಿಲ್ಲ, ಸತ್ಯ ಜನತೆ ಗೊತ್ತಿದೆ. ಅದೇನು ಏನು ಎಂಬ್ರಾಸ್ ಆಗೋ ಪ್ರಶ್ನೆ ಇಲ್ಲ. ನನಗೇನಂದ್ರೆ ನಿಮ್ಮನ್ನ ಭಾಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೇನೆ ಸಿದ್ದರಾಮಣ್ಣವ್ರೆ, ನಿಮ್ ಭಾಳ ದಿವಸ ನೋಡ್ಕೊಂಡು ಬಂದಿದ್ದೇನೆ. ಈ ಕಡೆ ನಿಂತು ಮಾತಾಡಿದ್ ನೋಡಿದ್ದೇನೆ, ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೇನೆ. ಆದರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನ ಪಡೆದು ನಿಮ್ಮ ಡಿಫೆನ್ಸ್ ಮಾಡ್ಕೊಂಡಿದ್ದು ನೋಡಿರಲಿಲ್ಲ. ಅಷ್ಟು ಅಸಹಕತೆ ಬಂತ ನಿಮಗೆ? ಅಷ್ಟು ಅಸಹಕತೆ ಬಂತ? ನಿಮ್ಮ ಪರ್ಫಾರ್ಮೆನ್ಸು ನಿಜವಾಗ್ಲೂ ಇದ್ದಿದ್ರೆ ಅದನ್ನ ಹೇಳ್ತಿದ್ರಿ. ಪತ್ರಿಕೆಯಲ್ಲಿ ಏನು ಬಂದಿದೆ ಅನ್ನೋದನ್ನ ನೀವು ಸಹಾಯ ತಗೊಂಡು ಅಷ್ಟು ಅಸಹಕತೆ ಬಂತ? ಐ ಹ್ಯಾವ್ ಸೀನ್ ಯು ಫಾರ್ ಸೋ ಮೆನಿ ಇಯರ್ಸ್, ಯು ಹ್ಯಾವ್ ನೆವರ್ ಡನ್ ದಿಸ್. ಬೇಡ ಪತ್ರಿಕೆಯಲ್ಲಿ ಬರೆಯೋದೆಲ್ಲ ಸುಳ್ಳು ಅಂತ ಹೇಳ್ಬಿಡಿ. ಯಾಕೆ ನೇರವಾಗಿ ಹೇಳ್ಬಿಡಿ, ಪತ್ರಿಕೆಯಲ್ಲಿ ಬರೆದಿರೋದೆಲ್ಲ ಸುಳ್ಳು. ಅಲ್ಲಲ್ಲ, ನೋಡಿ whatever appeared in the newspaper ಅಂತ ಹೇಳ್ಬಿಡಿ. ಬೇಡ ಅಲ್ಲ, ಹೇಳ್ತೇನೆ ಕೇಳಿ. ಅವರೆಲ್ಲ ಯಾಕೆ ಅವರೆಲ್ಲ ಪಾಪ ಯಾಕೆ ಒಂದ್ ನಿಮಿಷ ಪತ್ರಿಕೆಯವರು ರಾಜ್ಯಪಾಲರ ಭಾಷಣ ರಿಪೋರ್ಟಿಂಗು ಮಾಡ್ತಾರೆ. ನಾವು ಟೀಕೆ ಮಾಡಿದ್ದನ್ನು ಬರೀತಾರೆ, ನೀವು ಹೊಗಳಿದ್ದನ್ನು ಬರೀತಾರೆ. ಅವ್ರ ರಿಪೋರ್ಟಿಂಗ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಅಂತ ಹೇಳಿದ್ದೀನಲ್ಲ, ಆದ್ರೆ ನೀವು 9 ತಿಂಗಳು ಆಡಳಿತ ಮಾಡಿದಂಥ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸು ಹೆಂಗಿತ್ತು, ಏನಾಯ್ತು, ಯಾಕೆ ನಾವು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ, ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡ್ಕೊಳಕ್ಕಾಗಲಿಲ್ಲ, ಬಜೆಟ್ ಪರ್ಫಾರ್ಮೆನ್ಸ್ ಯಾಕಾಗಿಲ್ಲ, ಇದ್ರ ಬಗ್ಗೆ ನೀವು ಸಮಜಾಯಿಸಿಕೊಟ್ರೆ ಶಾಸಕರಿಗೆ ಉತ್ತರಕ್ಕೆ ಸಿಗ್ತದೆ ಯಾಕೆ ಅಭಿವೃದ್ಧಿಗೆ ಹಣ ಬಂದಿಲ್ಲ ಅಂತೇಳಿ. ಬೊಮ್ಮಾಯಿ ಅವರಿಗೆ ಅವ್ರು ಬೀಲ್ಡ್ ಆಗ್ಲಿಲ್ಲ, ಉತ್ತರ ಕೊಡ್ಲಿ.